ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ಒಂದು ಟ್ಯಾರೋ ರೀಡಿಂಗ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ಈ ಒಂದು ಟ್ಯಾರೋ ರೀಡಿಂಗ್ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ನಿಮಗೆ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿದರೆ ಆ ಒಂದು ಟಾಪಿಕ್ ಮೇಲೆ ಟ್ಯಾರೋ ರೀಡಿಂಗ್ಸನ್ನು ನಾನು ಮಾಡ್ತೀನಿ. ಆ್ಯಂಡ್ ಇಲ್ಲಿ 2 ಪೈಲ್ ಇದೆ. ನಿಮ್ಮ ಪಾರ್ಟ್ನರ್ ಅವರ ನೇಮ್ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ ಆ ಒಂದು ಪೈಲ್ನ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗನ್ನು ನೋಡ್ಬೋದು. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ನಿಮಗೆ ರೆಸೊನೇಟ್ ಆಗೋಲ್ಲ ಅದನ್ನು ಇಗ್ನೋರ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನೀವೇನಾದರೂ ತುಂಬ ಕನ್ಫ್ಯೂಷನ್ಸ್ ಆಗ್ತದೆ, ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಬಹುದು. ಆ್ಯಂಡ್ ಬ್ರೇಸ್ಲೆಟ್ ಅವೈಲಬಲ್ ಇದೆ. ಸೊ ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡೋಕ್ಕೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಅಪ್ಡೇಟ್ ಏನು ಅಂತ ಅಂದರೆ ರೇಕಿ ಹೀಲಿಂಗ್ ವರ್ಕ್ಶಾಪನ್ನು ನಾನು ಮಾಡ್ತಾಯಿದ್ದೀನಿ 19th ಜುಲೈ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ವರ್ಕ್ಶಾಪನ್ನು ಜಾಯ್ನ್ ಆಗ್ಬೋದು. ಸೊ ಹೀಲಿಂಗ್ ಬಂದು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಲವ್ ಲೈಫ್ಗಾಗಿರ್ಬೋದು ಅಥವಾ ನಿಮ್ಮ ಮನಿ ಇಶ್ಯೂಸ್ ಏನಾದರೂ ತುಂಬ ಮನಿ ಸ್ಟಕ್ ಆಗಿದೆ ಅಂತ ಇದ್ದರೆ, ಆ್ಯಂಡ್ ಆಲ್ಸೋ ಜಾಬ್ಗೋಸ್ಕರ. ಸೊ ಇದಕ್ಕೆಲ್ಲ ಓನ್ಲಿ ಎನರ್ಜಿ ಎಕ್ಸ್ಚೇಂಜ್ಗೆ ಮಾತ್ರ ನಾನು ಫೀಸ್ನ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಇಂಟ್ರೆಸ್ಟ್ ಇರೋರು ಆ ಒಂದು ವರ್ಕ್ಶಾಪ್ನ ಜಾಯ್ನ್ ಆಗ್ಬೋದು. ನನ್ನ ಕಮ್ಯುನಿಟಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಪೋಸ್ಟಲ್ಲಿ ಇದೆ, ಅಲ್ಲಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಪೈಲ್ 1 ಅವರಿಗೆ ಯಾವ ಗೈಡೆನ್ಸ್ ಇದೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನೋಡೋಣ. ಓಕೆ, ಪೈಲ್ 1 ಅವರಿಗೆ ಕಾರ್ಡ್ಸ್ ಬೀಳ್ತಾ ಇಲ್ಲ. ಯೂನಿವರ್ಸ್ ಓಕೆ, ಬಾಟಮ್ ಆಫ್ ದ ಡೆಕ್ ನೋಡೋಣ. ಸೊ ದ ಫಸ್ಟ್ ಕಾರ್ಡ್ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ಆ್ಯಂಡ್ 7 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್, ಏಸ್ ಆಫ್ ವ್ಯಾಂಡ್ಸ್. ಓಕೆ, ಸೊ ಪೈಲ್ 1 ಯಾರೆಲ್ಲ ಚೂಸ್ ಮಾಡಿರಿ, ನಿಮಗೆ ಬಂದಿರೋವಂಥ ಕಾರ್ಡ್ಸ್ 2 ಆಫ್ ಸ್ವಾರ್ಡ್ಸ್, 7 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್ ಆ್ಯಂಡ್ ಏಸ್ ಆಫ್ ವ್ಯಾಂಡ್ಸ್. ಸೊ ಇಲ್ಲಿ 7 ಆಫ್ ಕಪ್ಸ್ ಇಲ್ಲಿ ಬರ್ತಿರೋದ್ರಿಂದ ಇಲ್ಲಿ ತುಂಬ ಜನ ಡೇ ಡ್ರೀಮಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಪರ್ಸನ್ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅವ್ರಿಗೆ ಅನ್ನಿಸ್ತಾ ಇದೆ ಅವ್ರಿಗೆ ಇನ್ನೂ ಚಾಯ್ಸಸ್ ಇದೆ, ಇನ್ನೂ ಬೆಟರ್ ಚಾಯ್ಸಸ್ ಅವ್ರಿಗೆ ಸಿಗುತ್ತೆ, ಈ ಥರ ಅವರು ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ ತುಂಬ ಫ್ಲರ್ಟ್ ಮಾಡೋದು ಜಾಸ್ತಿ ಅಂತಲೂ ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ಬಗ್ಗೆ ನೀವು ಇನ್ನೂ ಹೆಚ್ಚಾಗಿ ತಿಳ್ಕೋಬೇಕಿದೆ ಅಂತಲೂ ಬರ್ತಾ ಇದೆ. ಸೊ ಇನ್ನೂ ಇನ್ಫಾರ್ಮೇಷನ್ನ ಇವ್ರ ಬಗ್ಗೆ ನೀವು ತಿಳ್ಕೊಬೇಕಾಗತ್ತೆ. ಆ್ಯಂಡ್ ಸ್ವಲ್ಪ ಇವ್ರ ಬ್ಯಾಕ್ಗ್ರೌಂಡನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ 2 ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ತುಂಬ ಬ್ಲೈಂಡಾಗಿ ಈ ಪರ್ಸನ್ನ ನೀವು ಟ್ರಸ್ಟ್ ಮಾಡಿದ್ರಿ, ಸಮ್ವೇರ್ ಅದು ಬ್ರೇಕ್ ಆಗಿದೆ. ಈಗ ಆ ಟ್ರಸ್ಟ್ ಅವರು ಉಳಿಸ್ಕೊಂಡಿಲ್ಲ ಅಂತಲೂ ಬರ್ತಾ ಇದೆ. ಬಟ್ ಆದರೂ ನೀವು ಅವರೇ ಬೇಕು ಅಂತ ಹೇಳ್ತಾ ಇದ್ದೀರಾ, ಅಷ್ಟಿದ್ರೂ ಸಹ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. 7 ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಇನ್ನೂ ಸ್ವಲ್ಪ ಅವ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ನ ಚೆಕ್ ಮಾಡಿ ಅಂತ ಮೇಜರ್ ನಿಮಗೆ ಗೈಡೆನ್ಸ್ ಬರ್ತಾ ಇರೋದು. ಆ್ಯಂಡ್ ಈ ಪರ್ಸನ್ಗೆ
ನೆಕ್ಸ್ಟ್ ಇನ್ನೂ ಚಾಯ್ಸಸ್ ಸಿಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಅವರು ಇದ್ದಾರೆ. ಆ್ಯಂಡ್ 4 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಅವ್ರು ನಿಮಗೆ ರೀಸನ್ಸ್ ಕೊಡ್ತಾ ಇರ್ಬೋದು, ಫೈನಾನ್ಷಿಯಲಿ ಈ ಥರ ಇದೆ, ಸಿಚುವೇಶನ್ ಈ ಥರ ಇದೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವರು ನಿಮ್ಮ ಹತ್ರ ಸ್ವಲ್ಪ ಸುಳ್ಳನ್ನು ಹೇಳಿರ್ಬೋದು. ಏಸ್ ಆಫ್ ವ್ಯಾಂಡ್ ಸಹ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮಗೆ ಅವ್ರ ಮೇಲೆ ತುಂಬ ಫೀಲಿಂಗ್ಸ್ ಹೇಗಿದೆ ಅಂತಂದರೆ, ಅವರು ಏನೇ ಮಾಡಿದ್ರು ನಾನು ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋಷ್ಟು ಅವ್ರನ್ನ ಹಚ್ಕೊಂಡಿದ್ದೀರಾ. ಆ್ಯಂಡ್ ಆಲ್ಸೋ ಈ ವ್ಯಕ್ತಿ ಬಗ್ಗೆ ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಯೋಚನೆ ಮಾಡ್ತೀರಾ. ಆ್ಯಂಡ್ ಅವ್ರ ಲೈಫಲ್ಲಿ ಹೊಸದಾಗಿ ನೀವೇನು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತ ಯೋಚನೆ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಅವ್ರಿಗೆ ಯಾವ ರೀತಿ ಎಲ್ಲ ಖುಷಿಯಾಗಿ ಇಟ್ಕೋಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಆ್ಯಂಡ್ ಇವಾಗಲೂ ನೀವು ಅದನ್ನೇ ಯೋಚನೆ ಮಾಡ್ತೀರಾ. ಬಟ್ ಇಲ್ಲಿ ಈ ಪರ್ಸನ್ ಅಷ್ಟಾಗಿ ನಿಮ್ಮ ಹತ್ರ ಎಲ್ಲನೂ ನಿಜಾನೇ ಹೇಳೋದಿಲ್ಲ ಅಂತ ಬರ್ತಾ ಇದೆ. 2 ಆಫ್ ಸಾರ್ಟ್ಸ್ ಇರೋದ್ರಿಂದ ತುಂಬ ಬ್ಲೈಂಡಾಗಿ ನಂಬಿದ್ದೀರಾ. ಆಲ್ಸೋ ತುಂಬ ಕನ್ಫ್ಯೂಷನಲ್ಲಿ ಸಹ ನೀವಿದ್ದೀರಾ. ಸೊ ಇದಾದ ನಂತರ ನಿಮಗೆ ಅಥವಾ ನಿಮ್ಮ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿತ್ತು, ಅದಾದ ನಂತರ ಟೋಟಲಿ ನೀವು ಕನ್ಫ್ಯೂಷನಲ್ಲೇ ಇದ್ದೀರಾ. ಯಾವುದೇ ರೀತಿ ಕ್ಲಾರಿಟಿ ನಿಮಗೆ ಸಿಗ್ತಾಯಿಲ್ಲ. ಸ್ವಲ್ಪ ಇಲ್ಲಿ ಹುಷಾರಾಗಿ ಇರಬೇಕಾಗತ್ತೆ. ಈ ಪರ್ಸನ್ನ ನೀವೇನಾದರೂ ತುಂಬ ಟ್ರಸ್ಟ್ ಮಾಡ್ತಾಯಿದ್ರೆ, ಅವರು ಕೊಡುವಂಥ ರೀಸನ್ ಎಲ್ಲ ಜೆನ್ಯೂನ್ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ, ಅಷ್ಟಾಗಿ ಇವರು ನಿಮ್ಮ ಹತ್ರ ಎಲ್ಲವನ್ನೂ ನಿಜಾನೇ ಹೇಳ್ತಾ ಇಲ್ಲ ಅಂತಲೂ ಬರ್ತಾ ಇದೆ. 4 ಆಫ್ ಪೆಂಟಿಕಲ್ಸ್ ಸಹ ಇದೆ. ಆ್ಯಂಡ್ ನಿಮಗೆ ಇಲ್ಲಿ ಫೈನಾನ್ಷಿಯಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಸೊ ಈ ಒಂದು ಮೆಸೇಜ್ ಸಹ ನಿಮಗೆ ಬರ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಟೇಕ್ ಸಪೋರ್ಟ್. ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗೆ ನೀವು ತುಂಬ ಹೇಳ್ಕೊಳ್ತೀರಾ, ಅವರ ಒಂದು ಸಪೋರ್ಟನ್ನು ನೀವು ತಗೊಳ್ಬಹುದು ಈ ಒಂದು ರಿಲೇಷನ್ಶಿಪ್ ವಿಷಯವಾಗಿ. ಆ್ಯಂಡ್ ಅದರಿಂದ ನಿಮಗೆ ನೆಕ್ಸ್ಟ್ ಇನ್ ಫ್ಯೂಚರ್ ಇದ್ರ ಬಗ್ಗೆ ತುಂಬ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಸೊ ಓವರಾಲ್ ರೀಡಿಂಗ್ ಪೈಲ್ 1 ಅವರಿಗೆ ಇದಾಗಿತ್ತು. ಬಿಕಾಸ್ ಇಲ್ಲಿ ಅವ್ರಿಗೆ ತುಂಬ ಚಾಯ್ಸಸ್ ಇದೆ ಅನ್ನೋ ಒಂದು ವಿಚಾರವಾಗಿ ನಿಮ್ಮನ್ನು ಅವರು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವರಿಗೆ ಇಲ್ಲಿ ಬ್ಲಾಕ್ ಸಹ ಮಾಡಿರ್ಬೋದು. ಸೊ ಈ ಒಂದು ಎನರ್ಜೀಸ್ ಪೈಲ್ 1 ಅವ್ರಿಗೆ ಬಂದಿದ್ದು. ಆ್ಯಂಡ್ ಇನ್ ಕೇಸ್ ನೀವು ಪರ್ಸನಲ್ ಕನ್ಸಲ್ಟೇಷನ್ ತೊಗೊಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಸೊ ವೆಲ್ಕಮ್ ಪೈಲ್ 2 ಅವ್ರಿಗೆ ಯಾವ ಗೈಡೆನ್ಸ್ ಬರುತ್ತೆ, ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ನೋಡೋಣ. ಸೊ ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗನ್ನು ನೋಡಿ. ಓಕೆ, ಬಾಟಮ್ ಆಫ್ ದ ಡೆಕ್ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಓಕೆ, ಫಸ್ಟ್ ಕಾರ್ಡೇನೆ ಇಲ್ಲಿ 6 ಆಫ್ ಕಪ್ಸ್ ಬರ್ತಾ ಇದೆ, ಕಿಂಗ್ ಆಫ್ ಪೆಂಟಿಕಲ್ಸ್, 9 ಆಫ್ ಕಪ್ಸ್ ಆ್ಯಂಡ್ ಅಗೈನ್ ಕ್ವೀನ್ ಆಫ್ ಪೆಂಟಿಕಲ್ಸ್. ಓಕೆ, 6 ಆಫ್ ಕಪ್ಸಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇರೋದು ಕಡಿಮೆನೇ ಅಂತ ಬರ್ತಾ ಇದೆ. ಇಲ್ಲಿ ಬೇರೆ ಯಾವುದೋ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಈ ಒಂದು ರೀಡಿಂಗನ್ನು ನೋಡ್ತಾ ಇರಬಹುದು. ಲೈಕ್ ಕಮಿಟ್ಮೆಂಟ್ ವಿಚಾರವಾಗಿ ಅಥವಾ ರಿಯೂನಿಯನ್ ವಿಚಾರವಾಗಿಯೇ ತುಂಬ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗನ್ನು ನೋಡ್ತಾ ಇದ್ದೀರಾ ಅಂತಲೂ ಬರ್ತಾ ಇದೆ. ಸೊ ಇಟ್ಸ್ ಓಕೆ. ಇಲ್ಲಿ ನಿಮ್ಮನ್ನು ಏನಾದರೂ ಅವಾಯ್ಡ್ ಮಾಡ್ತಾ ಇದ್ದರೆ ನಿಮ್ಮ ಪಾರ್ಟ್ನರ್, ಇಟ್ಸ್ ಬಿಕಾಸ್ ನೀವು ಹ್ಯಾಪಿಯಾಗಿರಬೇಕು ಅಂತ. ಸೊ ನೀವು ಖುಷಿಯಾಗಿರಬೇಕು ಅಂತ ಅವರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಲೈಕ್ ಅವ್ರಿಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರ್ಬೋದು, ಈ ಪರ್ಸನ್ ನನ್ನ ಜೊತೆಗಿದ್ದರೆ ಅಷ್ಟು ಹ್ಯಾಪಿಯಾಗಿ ಇರೋದಿಲ್ಲ, ಅವರು ಅವ್ರ ಲೈಫಲ್ಲಿ ನೆಕ್ಸ್ಟ್ ಫ್ಯೂಚರಲ್ಲಿ ಅವರು ಖುಷಿಯಾಗಿರಲಿ, ಅದಕ್ಕೋಸ್ಕರ ನಾನು ಇವ್ರನ್ನ ಇವಾಗಲೇ ಅವಾಯ್ಡ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಈ ಪರ್ಸನ್ಗೆ ಸಹ ಇಲ್ಲಿ ತುಂಬ ಕಷ್ಟ ಆಗ್ತಾಯಿದೆ ನಿಮ್ಮ ಹತ್ರ ಮಾತಾಡದೇ ಇರೋಕ್ಕೆ ಆ್ಯಂಡ್ ನಿಮ್ಮನ್ನು ನೋಡದೇ ಇರೋದಕ್ಕೆ. ಬಟ್ ಅವರು ಸುತ್ತ ಒಂದು ಬೌಂಡ್ರೀಸ್ನ ಹಾಕ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್ ಈ ಪರ್ಸನ್ಗೆ ನಿಮ್ಮಿಂದ ದೂರ ಇರೋದಕ್ಕೆ ತುಂಬ ದಿನ ಇರೋದಕ್ಕೆ ಆಗೋದಿಲ್ಲ ಅಂತ ಬರ್ತಾ ಇದೆ.
ಇವರು ನಿಮ್ಮನ್ನು ಮತ್ತೆ ಮಾತಾಡಿಸ್ತಾರೆ ಆ್ಯಂಡ್ ಮತ್ತೆ ಕಮ್ಯುನಿಕೇಷನ್ ಎಲ್ಲಿ ಬಿಲ್ಡ್ ಆಗುತ್ತೆ. ಬಿಕಾಸ್ ಇವರು ಸಹ ನಿಮ್ಮನ್ನು ಮಾತಾಡಿಸ್ದಲೇ ಇರೋದಕ್ಕೆ ಆಗೋದಿಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ 6 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ರಿಯೂನಿಯನ್ ಚಾನ್ಸ್ ಇದೆ. ಒಂದು ಸಾಲ್ಮೇಟ್ ಕನೆಕ್ಷನ್ ಇಲ್ಲಿ ಇರಬಹುದು. ಇವರು ವಿತಿನ್ 6 ಮಂತ್ಸ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟನ್ನು ಸಹ ಕೊಡ್ತಾರೆ. ಆ್ಯಂಡ್ ಅವ್ರಿಗೆ ಇವಾಗ ಕರೆಂಟ್ಲಿ ಸಾರಿ ಫೀಲ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ. ನನ್ನಿಂದ ನಿಮಗೆ ತುಂಬ ಹರ್ಟ್ ಆಗ್ತಾಯಿದೆ, ಐ ಆಮ್ ಸಾರಿ ಅಂತಲೂ ಕೇಳ್ತಾ ಇದ್ದಾರೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ, ಸೊ ಇಲ್ಲಿ ಇಬ್ಬರೂ ತುಂಬ ಆ್ಯಂಬಿಷಿಯಸ್ ಇರೋವಂಥವ್ರಾಗಿದ್ದೀರಾ. ನಿಮಗೆ ನಿಮ್ಮದೇ ಆದಂಥ ಒಂದು ಆ್ಯಂಬಿಷನ್ ಇದೆ ನಿಮ್ಮ ಲೈಫಲ್ಲಿ ಫುಲ್ಫಿಲ್ ಮಾಡ್ಕೊಬೇಕು ಅಂತ. ಸೊ ಅದಕ್ಕೆಲ್ಲದಕ್ಕೂ ಸಹ ನಿಮ್ಮ ಪಾರ್ಟ್ನರ್ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಆ್ಯಂಡ್ ಕರೆಂಟ್ಲಿ ನೀವೇನೇ ಒಂದು ಪೇಯ್ನ ನೋಡ್ತಾ ಇದ್ರೂ ಅದು ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಮತ್ತೆ ನಿಮ್ಮನ್ನು ಇಲ್ಲಿ ಮಾತಾಡಿಸ್ತಾರೆ. ಅಗೇನ್ ನೀವು ಖುಷಿಯಾಗಿರ್ತೀರ ಈ ಪರ್ಸನ್ ಜೊತೆಗೆ. ಆ್ಯಂಡ್ ಇವ್ರ ಜೊತೆಗಿದ್ದರೆ ನೀವು ತುಂಬ ಹ್ಯಾಪಿಯಾಗಿರ್ತೀರ. ಆ್ಯಂಡ್ ಇವ್ರ ಜೊತೆಗಿದ್ರೇ ನೀವು ಖುಷಿಯಾಗಿರೋದು ಅಂತ ನೀವು ಆಲ್ರೆಡಿ ಅಂದ್ಕೊಳ್ತಾ ಇದ್ದೀರಾ. ಸೊ ಈ ಪರ್ಸನ್ ಸಹ ಅದನ್ನು ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಇಲ್ಲಿ ನೀವೇನಾದರೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಂತಂದರೆ ಡೆಫಿನೆಟ್ಲಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಬಿಕಾಸ್ ನಿಮ್ಮ ಪರ್ಸನ್ ಅಷ್ಟೊಂದು ಕರಗೋದೇ ಇಲ್ಲ ಅಂತಲ್ಲ, ಬಿಕಾಸ್ ನೀವು ಖುಷಿಯಾಗಿರಬೇಕು ಅಂತ ನಿಮ್ಮದೇ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಅದೆಲ್ಲವೂ ಅವರು ತುಂಬ ನೆನೆಸ್ಕೊಳ್ತಾರೆ. ಅವರು ನನ್ನಿಂದ ಖುಷಿಯಾಗಿಲ್ವೇನೋ ಅಂತ ಅವರು ಥಿಂಕ್ ಮಾಡ್ತಾ ನಿಮ್ಮಿಂದ ಅವರು ದೂರ ಆಗಿದ್ದಾರೆ ಅಂತ ಹೇಳ್ಬೋದು. ಬಟ್ ವಿತಿನ್ 6 ಮಂತ್ಸ್ ಇಲ್ಲಿ ನಿಮಗೆ ಕಮಿಟ್ಮೆಂಟ್ ಸಿಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು ಸೋ ಮಚ್ ಪೈಲ್ ಟು ಯಾರೆಲ್ಲ ಚೂಸ್ ಮಾಡಿದ್ರಿ. ಇನ್ ಕೇಸ್ ನೀವು ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೇಕು ಅಂತಂದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್ ಅಂತ ನಾನು ಬಿಫೋರ್ ನನ್ನ ಕ್ಲೈಂಟ್ಸ್ ತಗೊಳ್ತಾಯಿದ್ರು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಇದರಲ್ಲಿ ನಾನು ಇನ್ನೂ ಒಂದು ಆ್ಯಡ್ ಮಾಡಿದ್ದೀನಿ, ನೆಗೆಟಿವ್ ಎನರ್ಜೀಸಿಂದ ಪ್ರೊಟೆಕ್ಷನಿಗೆ. ಸೊ ನಿಮ್ಮ ರಿಲೇಷನ್ಶಿಪ್ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಏನೇ ಆಗಿದ್ದರೂ ಅದು ಕ್ಲಿಯರ್ ಆಗ್ತಾ ಬರೋಕ್ಕೆ, ಕಡಿಮೆ ಆಗ್ತಾ ಬರೋಕ್ಕೆ, ಆ್ಯಂಡ್ ಇನ್ನೂ ನೀವು ಪ್ರೊಟೆಕ್ಷನ್ ಬೇಕು, ಯಾವುದೇ ನೆಗೆಟಿವ್ ಎನರ್ಜೀಸ್ ಆಗಿರ್ಬೋದು, ದೃಷ್ಟಿ ಆದರೂ ಆಗಬಾರ್ದು ಮುಂದೆ ಅಂತ ಇದ್ದರೆ ಆವಾಗಲೂ ಸಹ ನೀವು ಈ ಒಂದು ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಏಕೆ ಅಂತಂದರೆ ಇದರಲ್ಲಿ ಬ್ಲ್ಯಾಕ್